ಹಾಯ್ ಹಲೋ ನಮಸ್ತೆ, ಮಂಗಳಾಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಉಪ್ಪಿಟ್ಟಿನ ಜೊತೆ ಬಂದ್ಬಿಟ್ಟಿದ್ದೀರಾ ಅಂತ ಕೇಳಬೇಡಿ. ನಿಮಗಿವತ್ತು ಉಪ್ಪಿಟ್ಟಿನ ಮಹಿಮೆಯನ್ನು ನಾನು ಹೇಳ್ತೀನಿ. ಒಂದು ಸಣ್ಣ ಕತೆ ಕೇಳೋಣ ಬನ್ನಿ. ಒಂದಿನ ಇಡ್ಲಿ, ದೋಸೆ, ಪೂರಿ, ಪೊಂಗಲ್ ಎಲ್ಲರೂ ಕೂಡ ತಮ್ಮ ರುಚಿ ಬಗ್ಗೆ ಜಗಳ ಮಾಡ್ತಾ ಇದ್ರು. ಆಗ ಇಡ್ಲಿ ಹೇಳ್ತು, ನಾನು ಆರೋಗ್ಯಕರ, ನಾನು ಎಲ್ರಿಗೂ ಇಷ್ಟ ಆಗ್ತೀನಿ ಅಂತ. ದೋಸೆ ಅದಕ್ಕೆ ನಗಾಡ್ತಾ ಹೇಳ್ತು, ನನ್ನಷ್ಟು ಕ್ರಿಸ್ಪಿ ಯಾರೂ ಇಲ್ಲ. ಪೂರಿ ಏನು ಕಡಿಮೆನಾ? ಪೂರಿ ಎದುರುಗಡೆ ಬಂದು ಹೇಳ್ತು, ಹಬ್ಬ ಹರಿದಿನ ನಾನಿಲ್ದೆ ಆಗೋದೇ ಇಲ್ಲ ಅಂತ ಹೇಳ್ತು. ಆಗ ಮೂಲೆಯಲ್ಲಿ ಸುಮ್ಮನೆ ಕುಳಿತಿದ್ದಂತ ಉಪ್ಪಿಟ್ಟು ಇವ್ರನ್ನೆಲ್ಲ ನೋಡ್ತಾ ಇತ್ತು. ಅಷ್ಟರಲ್ಲಿ ಅಡಿಗೆ ಮನೆಯಿಂದ ಅಮ್ಮ ಕೂಗಿದ್ರು, ಇವತ್ತು ಬೆಳಗ್ಗೆ ತುಂಬಾ ಲೇಟ್ ಆಗಿದೆ ನಾನು ಹೇಳೋದು, ಹಾಗಾಗಿ ಎಲ್ರಿಗೂ ಉಪ್ಪಿಟ್ಟು ಮಾಡಿದೀನಿ, ಬೇಗ ಬನ್ನಿ ಅಂತ. ಆಗ ಮನೆಯವರೆಲ್ಲ ತಟ್ಟೆ ಹಿಡಿದು ಓಡ್ ಬಂದ್ರು. ಯಾರೂ ಕೂಡ ಇಡ್ಲಿ, ದೋಸೆ, ಪೂರಿ ಬಗ್ಗೆ ಕೇಳಲೇ ಇಲ್ಲ. ಅದನ್ನ ನೋಡ್ದಂತ ಇಡ್ಲಿ ಕೇಳ್ತು, ಉಪ್ಪಿಟ್ಟೆ ನಿನ್ ರಹಸ್ಯ ಏನು? ಎಲ್ರೂ ಕೂಡ ನಿನ್ ಹೆಸರು ಹೇಳಿದ ತಕ್ಷಣ ಓಡ್ ಬಂದ್ರಲ್ಲ ಅಂತ. ಆಗ ಉಪ್ಪಿಟ್ಟು ನಗಾಡ್ತಾ ಹೇಳ್ತು, ನಾನು ಐಷಾರಾಮಿ ತಿಂಡಿ ಅಲ್ಲ, ಆದ್ರೆ ಸಮಯಕ್ಕೆ ಕೈ ಹಿಡಿಯುವ ಸ್ನೇಹಿತ ಅಂತ. ಹಾಗಾಗಿ ರುಚಿ ಮಾತ್ರ ಅಲ್ಲ, ಸಮಯಕ್ಕೆ ಉಪಯೋಗವಾಗೋದೇ ನಿಜವಾದ ಮಹತ್ವವನ್ನ ತೋರ್ಸತ್ತೆ. ಹಾಗಾಗಿ ಉಪ್ಪಿಟ್ಟು ಅಂತ ಯಾರೂ ಕೂಡ ಇದೇನು ಉಪ್ಪಿಟ್ಟಿವತ್ತು, ಉಪ್ಪಿಟ್ಟ ಅಂತ ಉಪ್ಪಿಟ್ಟನ್ನ ಕಡೆಗಣಿಸ್ಬೇಡಿ. ಈ ತರ ಉಪ್ಪಿಟ್ಟನ್ನು ನೀವು ಮಾಡಿಕೊಂಡು ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ. ನೀವು ಕೂಡ ಈ ಉಪ್ಪಿಟ್ಟನ್ನ ಮಾಡ್ತೀರಲ್ವಾ? ಮಾಡಿ ನೋಡಿ. ಥ್ಯಾಂಕ್ ಯು.